ನಿಮ್ಮ ಒಂದು ಆದೇಶದ ಮೇರೆಗೆ ಹೋಟೆಲ್ಗಳಿಗೆ ರೈಡ್ ಮಾಡ್ತಾ ಇದ್ದಾರೆ. ಅಂಥ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂಥ, ದಕ್ಷಿಣ ಉಡುಪಿ ಜಿಲ್ಲೆ ಮಾಡುವಂಥ ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ, ನನ್ನ ಕೈಯಲ್ಲಿಲ್ಲ. ನಾನು ರೋಗ ಬಂದರೆ ಮದ್ದು ಕೊಡಲಿಕ್ಕೆ ನನ್ನ ಇಲಾಖೆ ಇರುವಂಥದ್ದು. ಅವರವರ ಆರೋಗ್ಯ ಅವರವರ ಕೈಯಲ್ಲಿ. ಎಂದು ಅವರೇನು ಊಟ ತಿಂತಾರೆ, ಜೀವನ ಶೈಲಿ ಏನಿದೆ, ಅವರ ಪರಿಸರ ಏನಿದೆ, ಇದರ ಮೇಲೆ ಅವಲಂಬಿತವಾಗಿರ್ತದೆ. ಅದು ಆಹಾರ ಮುಖ್ಯ. ಅದಕ್ಕಾಗಿ ನಾವು ಇವತ್ತು ಯಾರೆಲ್ಲ ಇವತ್ತು ಆ ಒಂದು ಆಹಾರ ಮತ್ತು ನಮ್ಮ ಊಟೋಪಚಾರ ಮಾಡ್ತಿದ್ದಾರೆ ಅಲ್ಲಿ ಮೊದಲು ನಾವು ಅದು ಕೇಂದ್ರೀಕೃತವಾಗ್ತದೆ. ಇದರ ಮೇಲಿಂದಲೇ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಎಲ್ಲ 5 ಸ್ಟಾರ್ ಹೋಟೆಲ್ಗಳನ್ನು ಫುಡ್ ಸೇಫ್ಟಿ ಅಥಾರಿಟಿ ನಮ್ಮ ಶ್ರೀನಿವಾಸ್ ಕಮಿಷನ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಎಲ್ಲ 5 ಸ್ಟಾರ್ ಹೋಟೆಲ್ಗಳಿಗೆ ಇವತ್ತು ನಮ್ಮ ತಪಾಸಣೆ ತಂಡ ಹೋಗಿದೆ, ತಪಾಸಣೆ ನಡೀತಾ ಇದೆ. ಅದಕ್ಕೆ ಬೇಕಾದ ಮಾಹಿತಿ ನಿಮಗೆ ಸಿಗ್ತದೆ. ಅದು ಕರಾವಳಿಯಲ್ಲಿ ಕೂಡ ಮಾಡಿಸುವ ಇರಾದೆ ಉಂಟು. ನೋಡಿ, 5 ಸ್ಟಾರ್ ಹೋಟೆಲ್ಗೆ ಒಮ್ಮೆ ತಪಾಸಣೆ ಹೋಗಿ ಕ್ರಮ ತಗೊಂಡ್ರೆ ಆಟೋಮೆಟಿಕ್ ಕೆಲಗಿದ್ದವರೆಲ್ಲ ಸರಿ ಆಗ್ತಾರೆ. ಅವರೇನೇ ಬಿಡಲಿಲ್ಲ, ನಮ್ಮನ್ನು ಬಿಡ್ತಾರೆ ಭಾವನೆ ಬರ್ತದೆ. ಅದು ಬಿಟ್ಟು ನಾವು ಗೂಡ್ ಅಂಗಡಿಗೆ, ಸಣ್ಣ ಸಣ್ಣ ಮಾರ್ಕೆಟಿಗೆ ಹೋಗಿ ಆಹಾರ ಸುರಕ್ಷತೆ ಮುಖಾಂತರ ನಮಗೆ ಇವತ್ತು ಬಹುಶಃ ಜನರಿಗೆ ಆರೋಗ್ಯದ ಆಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದು ನಮ್ಮ ಉದ್ದೇಶ, ಬೇರೆ ಯಾವುದು ಉದ್ದೇಶ ಇಲ್ಲ. ಉದಾಹರಣೆಗೆ KFC ಇದೆ, ಮೆಕ್ಡಾನಲ್ಡ್ಸ್ ಇದೆ, ಹೆಸರಿನ ದೊಡ್ಡ ಕಂಪನಿ ಇದೆ. ಎಲ್ಲಿಂದ ಬಣ್ಣ ಬರ್ತದೆ, ಎಷ್ಟು ವರ್ಷದ ಬಣ್ಣ ಇದು, ಎಷ್ಟು ತಿಂಗಳ ಬಣ್ಣ, ಅದು ಇವತ್ತು ಮಾಡಿದ ನಾಳೆ ಸಿಗ್ತದ, ಚಿಕನ್ ಎಲ್ಲಿಂದ ಬರ್ತದೆ, ಎಷ್ಟು ದಿವಸ ಇಡ್ತಾರೆ, ಇದು ಜನರಿಗೆ ಗೊತ್ತಾಗಬೇಕಲ್ಲ. ಜನರಿಗೆ ಹೇಳಿ, ಮತ್ತು ಜನ ತಿನ್ಬೋದು, ಜನ ತೀರ್ಮಾನ ಮಾಡಲಿ. ಎಷ್ಟು ತಿಂಗಳಾಯಿತು ಚಿಕನ್ ಮಸಾಲ ಬಂದು, ಅದು ಎಲ್ಲಿ ಫ್ರೋಝನಲ್ಲಿ ಇರ್ತಾರೆ, ಎಷ್ಟು ಡೀಪಲ್ಲಿ ಇರ್ತಾರೆ, ಅದು ಈ ಬಣ್ಣ ಎಲ್ಲಿಂದ ಬರ್ತದೆ, ಎಷ್ಟು ತಿಂಗಳಾಯಿತು ಬಂದು, ಅದು ದೇಶದ ವಿದೇಶದ ಬಣ್ಣ, 1 ತಿಂಗಳು 2 ತಿಂಗಳು ಬಣ್ಣ ಇಡಬೇಕಾದ, ಅದಕ್ಕೆ ಹಾಕಿದ ಮದ್ದುಗಳು ಯಾವುದು, ಇದೆಲ್ಲ ಕೆಮಿಕಲ್ ಗೊತ್ತಾಗಬೇಕಲ್ಲ. ಅದನ್ನು ಜನರಿಗೆ ತಿಳಿಸೋ ಜವಾಬ್ದಾರಿ ನಮ್ಮದು. ಮತ್ತು ಅದನ್ನು ಅದೇ ತಿನ್ಬೇಕಂತೇಳಿ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.